ಎಲ್ಲ ನನ್ನ ರೈತ ಬಾಂಧವರಿಗೆ ಜೈ ಜವಾನ್ ಜೈ ಕಿಸಾನ್. ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೋರುವರಾಗಿದ್ದೇನೆ. ರೈತ ಬಾಂಧವರೇ, ತಾವು ನೋಡ್ಬೋದು, ಇಡೀ ಭಾರತ ದೇಶದ ಒಂದು ಆರೋಗ್ಯ ತಮ್ಮ ಕೈಯಲ್ಲಿದೆ. ಇಡೀ ಭಾರತ ದೇಶ ನಿಮ್ಮ ಕಡೆಗೆ ತಿರುಗಿ ನೋಡ್ತಾ ಇದೆ. ಹೌದು, ಇಡೀ ಭಾರತದ ದೇಶ ನಾವು ರೈತರ ಮೇಲೆ ಅವಲಂಬರಾಗಿರ್ತೇವೆ ನಾವು. ಸೊ ಹಾಗಾಗಿ ಈ ವರ್ಷ ನಾವು ಒಂದು ಹೊಸ ವರ್ಷದಲ್ಲಿ ನಾವು ಹೊಸ ಒಂದು ಸಂಕಲ್ಪ ಮಾಡೋಣ, ದೃಢ ಸಂಕಲ್ಪ ಮಾಡುವ. ನಾವೆಲ್ಲರೂ ಸಾವಯವ ಕೃಷಿ ಪದ್ಧತಿ ಕಡೆ ನಾವೆಲ್ಲರೂ ತಿರುಗಿಕೊಳ್ಳುವ. ಸೊ ಹಾಗಾದರೆ ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡಬೇಕು? ನಾವು ನಮ್ಮ ಹೊಲ ಗದ್ದೆಗಳಲ್ಲಿ ನಮ್ಮ ಪೂರ್ವಿಕರು ಮಾಡಿದಂತೆ ಹೆಚ್ಚಿನಾಗಿ ತಿಪ್ಪೆ ಗೊಬ್ಬರವನ್ನು ನಾವು ಯೂಸ್ ಮಾಡೋಣ. ವರ್ಮಿ ಕಂಪೋಸ್ಟ್ ಇದೆ, ಅದು ಯೂಸ್ ಮಾಡುವ. ಮತ್ತು ಈ ರಾಸಾಯನಿಕದ ಕೀಟನಾಶ ಆಗಲಿ ಮತ್ತು ಫಂಗಿಸೈಡ್ಸ್ಗಳಾಗಲಿ ಅವು ಕಡಿಮೆ ಮಾಡೋಣ. ಸೊ ಹಾಗಾದರೆ ಈ ರಾಸಾಯನಿಕ ಕೀಟನಾಶಕ ಮತ್ತು ಫಂಗಿಸೈಡ್ ಅಲ್ಟರ್ನೇಟಿವ್ ಯಾವುದಪ್ಪ? ಇದೆ, ಅಲ್ಟರ್ನೇಟಿವ್ ಇದೆ. ಸೊ ಟ್ರೈಕೋಡರ್ಮಾ ಸೂಡೋಮೋನಾಸ್ನಿಂದ ನಾವು ಅನೇಕ ರೋಗಗಳು, ಮಣ್ಣಿನಿಂದ ಹರಡುವಂಥ ರೋಗಗಳು ನಾವು ಕಂಟ್ರೋಲ್ ಮಾಡ್ಬೋದು. ಅದು ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಕೊಳೆ ರೋಗ ಆಗಿರ್ಬೋದು, ಸೊರಗು ರೋಗ ಆಗಿರ್ಬೋದು, ಮತ್ತು ಅನೇಕ ಬ್ಯಾಕ್ಟೀರಿಯಲ್ ವೆಲ್ಟ್ಗಳಿದೆ ಅವಾಗಿರ್ಬೋದು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ನಿಂದ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಅದಲ್ಲದೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವೇನು ಮಾಡ್ತವೆ ಅಂತಂದರೆ ನಮ್ಮ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ಏನಪ್ಪ ಅಂತಂದರೆ ಹೆಚ್ಚಿನ ಇಳುವರಿ ಕೊಡಲು ನಮಗೆ ಸಹಾಯ ಮಾಡುತ್ತದೆ. ಓಕೆ, ಮತ್ತು ಈ ಕೀಟನಾಶಕಗಳು ಹೆಂಗೆ? ಇದು ಅಲ್ಟರ್ನೇಟ್ ಕೀಟನಾಶಕ, ಇನ್ಸೆಕ್ಟಿಸೈಡ್ ಅಲ್ಟರ್ನೇಟ್ ಯಾವುವು? ಈ ಸಾಕಷ್ಟು ನಮ್ಮ ಹೊಲಗಳಲ್ಲಿ ನಮ್ಮ ಮಣ್ಣಿನಲ್ಲಿ ಏನಪ್ಪ ಅಂತಂದರೆ ಕೀಟಗಳು ಇರುತ್ತವೆ. ಸೊ ಆ ಕೀಟಗಳಿಗೆ ಏನಪ್ಪ ಅಂತಂದರೆ ಮೆಟ್ರೈಸಮ್ ಅಂತ ಸಿಗುತ್ತೆ. ಸೊ ಮೆಟ್ರೈಸಮನ್ನು ಯೂಸ್ ಮಾಡಿ ನಿಮ್ಮ ಹೊಲದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಒಂದು ಮಣ್ಣಿನಲ್ಲಿ ಇರುವಂಥ ಕೀಟಗಳಿಗೆ ಅದು ನಿಯಂತ್ರಣ ಮಾಡುತ್ತದೆ. ಮತ್ತು ಇನ್ನೊಂದು ಬೆವೇರಿಯಾ ಸಿಗುತ್ತದೆ, ಬೆವೇರಿಯಾ ಬೇಸಿಯಾನ. ಸೊ ಇದು ಏನಪ್ಪ ಅಂತಂದರೆ ನಿಮ್ಮ ಎಲೆ ತಿನ್ನುವಂಥ ಕೀಟ ಆಗಿರ್ಬೋದು, ನಿಮ್ಮ ಹಣ್ಣಿನಲ್ಲಿ ಇರುವಂಥ ಕೀಟ ಆಗಿರ್ಬೋದು. ಇದು ಏನಪ್ಪ ಅಂತಂದರೆ ಬೆವೇರಿಯಾ, ಇದು ಸಕ್ಕಿಂಗ್ ಪೆಸ್ಟ್ಗಳಿಗೆ ಕಂಟ್ರೋಲ್ ಮಾಡುತ್ತದೆ. ಈವನ್ ಫ್ರೂಟ್ ಬೋರರ್ ಸಹ ಕಂಟ್ರೋಲ್ ಮಾಡುತ್ತದೆ. ಸೊ ಆಮೇಲೆ ಈಗ ನಾವು ನಮ್ಮ ಹೊಲಗದ್ದೆಗಳಲ್ಲಿ DAP ಯೂಸ್ ಮಾಡ್ತೀವಿ, ಯೂರಿಯಾ ಯೂಸ್ ಮಾಡ್ತೀವಿ, ಮತ್ತು ಫಾಸ್ಫರಸ್ ಯೂಸ್ ಮಾಡ್ತೀವಿ, ಪೊಟ್ಯಾಷಿಯಮ್ ಯೂಸ್ ಮಾಡ್ತೀವಿ. ಇದರ ಅಲ್ಟರ್ನೇಟ್ ಯಾವುದಪ್ಪ? ಇದರ ಅಲ್ಟರ್ನೇಟ್ ಏನಪ್ಪ ಅಂದರೆ AMC ಸಿಗುತ್ತೆ, ಅರ್ಕ ಮೈಕ್ರೋಬಿಯಲ್ ಕನ್ಸ್ಟೋರಿಯಂ ಅಂತ ಸಿಗುತ್ತೆ. ಅದನ್ನು